ಈಗಾಗಲೇ ಹೃದಯಾಘಾತಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನ ಟೆಕ್ನಿಕಲ್ ಕಮಿಟಿಯಿಂದ ಒಂದು ವರದಿ ಕೂಡ ಸಲ್ಲಿಕೆಯಾಗಿದೆ ಸರ್ಕಾರಕ್ಕೆ. ಟೆಕ್ನಿಕಲ್ ಕಮಿಟಿಯಿಂದ ಹಾರ್ಟ್ ಸಂಬಂಧಪಟ್ಟಂತೆ ಹೃದಯಾಘಾತ ಸಂಬಂಧಪಟ್ಟಂತೆ ವರದಿ ಸಲ್ಲಿಕೆಯಾಗಿದೆ. ಈಗಾಗಲೇ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಕೆ ಮಾಡಿದೆ ಸಮಿತಿ. ವರದಿಯನ್ನ ಗಂಭೀರವಾಗಿ ಪರಿಗಣನೆಯನ್ನ ಕೂಡ ಮಾಡಿದೆ ಸರ್ಕಾರ. ಹೃದಯಾಘಾತಕ್ಕೆ ಕಾರಣವನ್ನ ಕೂಡ ಹುಡುಕಿದೆ ಕಮಿಟಿ. ಧೂಮಪಾನ, ಬಿಪಿ, ಶುಗರ್, ಕುಟುಂಬದ ಹಿನ್ನೆಲೆ ಹಾಗೆ ಹಲವಾರು ಕಾರಣಕ್ಕೆ ಹೃದಯಾಘಾತ ಆಗ್ತಾ ಇದೆ ಅಂತ ಉಲ್ಲೇಖವನ್ನ ಕೂಡ ಮಾಡಲಾಗಿರುವುದು. ಇನ್ನು ಆರೋಗ್ಯ ಇಲಾಖೆಯ ಸಭೆಯಲ್ಲಿ ಈ ಅಂಶಗಳ ಬಗ್ಗೆ ಚರ್ಚೆಯನ್ನ ಕೂಡ ಮಾಡಲಾಗ್ತಾ ಇದೆ. ಕಮಿಟಿ ಸಲ್ಲಿಸಿರುವಂತಹ ವರದಿಯಲ್ಲಿ ಈ ಎಲ್ಲಾ ಅಂಶಗಳು ಕೂಡ ವರದಿಯಾಗಿರುವಂಥದ್ದು. ಈಗಾಗಲೇ ಸರ್ಕಾರಕ್ಕೆ ಟೆಕ್ನಿಕಲ್ ಕಮಿಟಿ ವರದಿಯನ್ನ ಸಲ್ಲಿಕೆ ಮಾಡಿದೆ. ಇನ್ನು ಈ ಒಂದು ಟೆಕ್ನಿಕಲ್ ಕಮಿಟಿ ವರದಿಯನ್ನ ಸಲ್ಲಿಕೆ ಮಾಡಿರುವಂತಹ ಬೆನ್ನಲ್ಲೇ KN ರಾಜಣ್ಣ ಅವರು ನಿನ್ನೆ ಅಷ್ಟೇ ಭೇಟಿಯನ್ನ ನೀಡಿದ್ರು. ಹಾಸನಕ್ಕೆ ಭೇಟಿಯನ್ನ ನೀಡಿ ಅಲ್ಲೊಂದು ಸಭೆಯನ್ನ ಕೂಡ ನಡೆಸಿದ್ರು DHO ಹಾಗೆ THOಗಳ ಜೊತೆ. ಅದಾದ ನಂತರ ಇವತ್ತು ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರು ಒಂದು ಮಹತ್ವದ ಸಭೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಇನ್ನು ಇದೆಲ್ಲ ಮುಂದುವರಿದ ಭಾಗವಾಗಿ ಈ ಒಂದು ವರದಿಯನ್ನ ಸರ್ಕಾರ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡಿದೆ. ಹಾಗೆ ಹೃದಯಾಘಾತಕ್ಕೆ ಕಾರಣ ಏನು ಅಂತ ಈಗಾಗಲೇ ಆ ಒಂದು ತಾಂತ್ರಿಕ ಕಮಿಟಿ ಏನಿದೆ ಕಾರಣವನ್ನ ಕೂಡ ಹುಡುಕಿದೆ. ಹಾಗೆ ಇದಕ್ಕೆಲ್ಲ ಕಾರಣ ಏನಿದೆ, ಅದರ ಜೊತೆಗೆ ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂದರೆ ಈ ಸಮಸ್ಯೆಗಳಿಗೆ ಏನು ಒಂದು ಹೃದಯಾಘಾತ ಆಗದಿರೋ ಹಾಗೆ ತಡೆಯೋದು ಹೇಗೆ, ಇದೆಲ್ಲವೂ ಕೂಡ ಆ ಒಂದು ವರದಿಯಲ್ಲಿ ಉಲ್ಲೇಖ ಮಾಡಲಾಗಿರುವಂಥದ್ದು. ಅದರ ಜೊತೆಗೆ ಇಂತಿಷ್ಟು ವರ್ಷದ ವ್ಯಕ್ತಿಗಳನ್ನ ಒಂದು ಅಧ್ಯಯನಕ್ಕೆ ಕೂಡ ತೆಗೆದುಕೊಳ್ಳಲಾಗಿತ್ತು. ಈ ಒಂದು ವರದಿ ಸಿದ್ಧಪಡಿಸೋದಕ್ಕೆ 251 ಮಂದಿ ಭಾಗಿಯಾಗಿದ್ರು ಕೂಡ ಅದರಲ್ಲಿ 124 ಮಂದಿ ಸಿಟಿ ಮಂದಿ ಆಗಿದ್ರು. ಇನ್ನು ಉಳಿದಂತೆ ಗ್ರಾಮಾಂತರ ಭಾಗದಲ್ಲಿರುವಂತಹ ಜನರನ್ನ ಕೂಡ ಒಂದು ಅಧ್ಯಯನಕ್ಕೆ ಒಳಪಡಿಸಲಾಗಿತ್ತು.